ಕರ್ನಾಟಕ ರಾಷ್ಟ್ರದ ಇತಿಹಾಸದಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅನ್ನುವ ಹೆಸರು ಅತ್ಯಂತ ಪ್ರಬುದ್ಧಮಾನವರ ಹೆಸರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ನಿಜಕ್ಕೂ ಒಂದು ವಿಶೇಷವಾದಂಥ ಸಂಗತಿಯನ್ನು ಸಿದ್ದರಾಮಯ್ಯನವರು ಸುದೀರ್ಘವಾದಂಥ ಕೊನೆಯ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಕೊನೆಯ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾದಂಥ ಮಾಹಿತಿಯನ್ನು ರವಾನೆ ಮಾಡ್ತಾ ಹೋಗ್ತಾರೆ. ಅಂದರೆ ತನ್ನ 8 ವರ್ಷಗಳ ಅಂದರೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಹೈಯೆಸ್ಟ್ ಅಂದರೆ ದೇವರಾಜು ಅರಸುರವರ ಅವಧಿಯನ್ನು ಮೀರಿಸಿ ತಾನು ನಿಂತಿದ್ದೇನೆ ಅನ್ನುವ ವಿಶೇಷವಾದಂಥ ಒಂದು ಪ್ರತಿಭೆಯ ಮೂಲಕ ಹೆಮ್ಮೆಯಿಂದ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಹೋಗ್ತಾರೆ. ಅಷ್ಟರ ಸಿದ್ದರಾಮಯ್ಯನವರು ಕಳೆದ 8 ವರ್ಷಗಳು ತಾನು ಮಾಡಿದಂಥ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನು ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಾನು ಅತ್ಯಂತ ಹೆಮ್ಮೆಯನ್ನು ಹೇಳುವಂಥದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ನಾನು ಕೊಟ್ಟಿದ್ದೇನೆ ಅನ್ನುವ ಮಾತನ್ನು ಇಡೀ ಸುದ್ದಿಗೋಷ್ಠಿಯಲ್ಲಿ ಎಲ್ಲೂ ಕೂಡ ಪ್ರಸ್ತಾಪವನ್ನೇ ಮಾಡೋದಿಲ್ಲ. ಅದು ಬಹಳ ವಿಶೇಷ. ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿಯರವರನ್ನು, ರಾಹುಲ್ ಗಾಂಧಿಯರವರನ್ನು, ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸ್ಮರಿಸಿಕೊಳ್ತಾರೆ. ಅಷ್ಟೇ ಅಲ್ಲ, 2006ನೇ ಇಸ್ವಿಯಲ್ಲಿ ನಾನು JDSನಿಂದ ಉಚ್ಚಾಟಿತಗೊಂಡ ನಂತರ ನಾನು ಅಹಿಂದ ಸಂಘಟನೆ ಮಾಡ್ತಿದ್ದೆ. ಆ ಸಂದರ್ಭದೊಟ್ಟಿಗೆ ಬಂದಂಥ 6 ಜನ ಶಾಸಕರು ಬಂದಿದ್ದರವಾಗ ಇವತ್ತು 6 ಜನ ಶಾಸಕರು ನನ್ನ ಇಲ್ಲ, ಅವರೆಲ್ಲರೂ ಕೂಡ ಅಗಲಿದ್ದಾರೆ ಅನ್ನೋವನ್ನು ಕೂಡ ಸ್ಮರಣೆ ಮಾಡ್ಕೊಳ್ತಾ ಸಿದ್ದರಾಮಯ್ಯನವರು ಮಾತನ್ನು ಹೇಳ್ಕೊಂತ ಬರ್ತಾರೆ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವರ ಬಲಭಾಗದ ಸುದ್ದಿಗೋಷ್ಠಿಯಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಇದ್ದರೆ, ಎಡಭಾಗದಲ್ಲಿ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಇರ್ತಾರೆ. ಅಧಿಕೃತವಾಗಿ ಪತ್ರಕರ್ತರು ಯಾರು ಮುಖ್ಯಮಂತ್ರಿ ಅಂತ ಕೇಳಿದರೂ ಕೂಡ ಎರಡೂ ಕಡೆ ಕೈ ತೋರಿಸ್ದಂಗೆ ಆಯಿತು, ನಾವು ಶಾಸಕಾಂಗ ಸಭೆಯನ್ನು ಮಾಡ್ತೇವೆ, ಶಾಸಕಾಂಗ ಸಭೆಯಲ್ಲಿ ಯಾರನ್ನು ಆಯ್ಕೆ ಆಗ್ತಾರೋ ಅವರು ಮುಂದಿನ ಮುಖ್ಯಮಂತ್ರಿ ಆಗಿ ನಾವು ಇದನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅದೇನಾಗಲಿ, ಸಿದ್ದರಾಮಯ್ಯನವರು ತನ್ನ ಸಮುದಾಯ ಅಷ್ಟೇ ಅಲ್ಲ, ಇಡೀ ಅಹಿಂದ ಸಮುದಾಯವನ್ನು ಕಟ್ಟಿಕೊಂಡು ಯಶಸ್ವಿಯಾದಂಥ 8 ವರ್ಷಗಳ ಆಳ್ವಿಕೆ, ರಾಜಕೀಯ ಆಡಳಿತವನ್ನು ಎಲ್ಲವನ್ನೂ ಮಾಡಿದ್ರು ಕೂಡ ಕೊನೆ ಹಂತಕ್ಕೆ ಅವರ ಭಾವನೆಗಳನ್ನು, ಭಾವೋದ್ವೇಗವನ್ನು ಅವರು ವ್ಯಕ್ತಪಡಿಸ್ತಾ ಹೋಗುವಂಥದ್ದು ನಿಜಕ್ಕೂ ಬಹಳ ದೊಡ್ಡ ದುರಂತ ಅಂತ ಕೂಡ ಕೆಲವು ಒಂದು ವಿಮರ್ಶಕರು ಹೇಳ್ತಾ ಹೋಗ್ತಾರೆ. ಹೆಂಗೆ ಅಂತಂದರೆ, ಒಂದು ಕಡೆ ಇಂಥದ್ದೊಂದು ಬಹುದೊಡ್ಡ ಪ್ರತಿಭೆಯನ್ನು ಪದತ್ಯಾಗ ಮಾಡುವಂಥದ್ದೊಂದಿದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ರಾಜೀನಾಮೆ ಕೊಡಿಸೋದಿದ್ದಿಲ್ಲ, ಅದು ಬಹಳ ದೊಡ್ಡ ವಿಷಯ. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ಆದರೆ DK ಶಿವಕುಮಾರ್ ಹಿಡಿದಂಥ ಪಟ್ಟಿದೆಯಲ್ಲ, ಕುರ್ಚಿಯ ಕಾಳಗದಲ್ಲಿ ಇವತ್ತು ನಿಜವಾಗ್ಲೂ ಟ್ರಬಲ್ ಶೂಟರ್ ಯಶಸ್ವಿಯಾಗಿ ಗೆದ್ದಿದ್ದಾರೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ರವಾನೆ ಮಾಡಿರೋಂಥದ್ದು. ಅದೇನೇ ಆಗಲಿ, ಸಿದ್ದರಾಮಯ್ಯನವರು ಕೊಟ್ಟಂಥ ಬಹುದೊಡ್ಡವಾದಂಥ 5 ಇದೆವಲ್ಲ, 5 ಗ್ಯಾರಂಟಿಗಳು ಅವರಿಗೆ ಸರ್ಕಾರ ತಂದು ಕೊಟ್ಟಿರ್ಬೋದು. ಆದರೆ ವಿಮರ್ಶಕರ ಪ್ರಕಾರ ಇಡೀ ತಲಾದಾಯವನ್ನು ಅಂದರೆ ಜನಸಾಮಾನ್ಯರ ಮೇಲೆ ಅವರು ಹೊರೆಯನ್ನು ಹೊರಿಸಿರೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರೋಂಥದ್ದು. ಅವರು ಕೊಟ್ಟಿರುವಂಥ ಗ್ಯಾರಂಟಿಗಳ ಮೂಲಕ ಇಷ್ಟೊತ್ತಿಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಎಲ್ಲ ಚುನಾವಣೆಗಳಲ್ಲಿ ಗೆದ್ದು ಬೀಗಬೇಕಾಯಿತು. ಆದರೆ ಗೆದ್ದು ಬೀಗುವ ಬದಲು ತನ್ನ ಕುರ್ಚಿಯನ್ನೇ ತಾನು ಗಟ್ಟಿಯಾಗಿ ಹಿಡ್ಕೊಂಡು ಕುಳಿತಿದ್ರು ಅನ್ನೋದು ಮಾತ್ರ ಸ್ಪಷ್ಟವಾದಂಥ ಮಾಹಿತಿ. ಅದೇನೇ ಆಗಲಿ, ಇವತ್ತು ಕೇವಲ ಬಂದಂಥ ಪ್ರಹಸನ ಸುದ್ದಿಗೋಷ್ಠಿ ಅದ್ಭುತವಾಯಿತು. ಸುದೀರ್ಘವಾದ ಸುದ್ದಿಗೋಷ್ಠಿ. ತನ್ನ ಕೋಟ್ಯಾಂತರ ರೂಪಾಯಿ ಏನು ಅನುದಾನವನ್ನು ನಾನು ಹೆಂಗೆ ಬಳಕೆ ಮಾಡಿಕೊಂಡೆ ಅನ್ನೋ ಮಾಹಿತಿಯನ್ನು ಕೂಡ ಸಿದ್ದರಾಮಯ್ಯನವರು ಸ್ಪಷ್ಟ ಹೊರಹಾಕ್ತಾ ಬಂದರು. ಅದೇನೇ ಆಗಲಿ, DK ಶಿವಕುಮಾರ್ ಅವರ ಒಂದು ಹೊಡೆತ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಎಲ್ಲ ಒಂದು ಕಡೆ ದಲಿತ CM ಎಂಬ ಟ್ರಂಪ್ ಕಾರ್ಡನ್ನು ಕೂಡ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿರೋಂಥದ್ದು. ಒಂದು ಕಡೆ ಎಡಭಾಗದಲ್ಲಿ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದಾದಂಥ ಅಭ್ಯರ್ಥಿ ಪರಮೇಶ್ವರು, ಬಲಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ಅಭ್ಯರ್ಥಿ DK ಶಿವಕುಮಾರ್ ಮತ್ತು KPCC ಅಧ್ಯಕ್ಷರು. ಅದೇನೇ ಆಗಲಿ, ಇಬ್ಬರ ನಡುವೆ ಯಾರ ಓಟ ಹೆಂಗಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಒಂದಿನಿತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಯಶಸ್ವಿಯಾಗಿ ಆದರೆ DCM ಯಾರಾಗ್ತಾರೆ ಅನ್ನೋ ಮಾತುಗಳು ಕೇಳಿಬಂದಾಗ DCM ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಜಮೀರ್ ಅಹಮದ್ ಕೊಡಬೇಕು ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯ ತನ್ನ ಮಗ ಯತೀಂದ್ರ ಅವರನ್ನು ಕೂಡ DCM ಮಾಡಬೇಕು ಮತ್ತು ವಿಶೇಷವಾಗಿ ನಾಯಕ ಸಮುದಾಯದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು DCM ಮಾಡಬೇಕು ಅಥವಾ KPCCಯ ಅಧ್ಯಕ್ಷರನ್ನಾಗಿ ಮಾಡಬೇಕು. ಹೀಗೆ ಸೇರಿದಂತೆ ಇನ್ನೂ ವಿಶೇಷ ಅಂದರೆ ಅಚ್ಚರಿಯ ಬೆಳವಣಿಗೆಗಳಲ್ಲಿ ಪ್ರಪ್ರಥಮ DCM ಆಗಿ ಲಕ್ಷ್ಮಿ ಹೆಬ್ಬಾಳಕರ್ ಕೂಡ ಮಹಿಳಾ ಕೂಟದಲ್ಲಿ ಬರಬಹುದು ಅನ್ನುವ ಮಾತುಗಳು ಕೇಳಿಬರ್ತಿದೆ. ಅಂದರೆ ಸಿದ್ದರಾಮಯ್ಯ ತಾನು ತನ್ನ ಸಮುದಾಯದಿಂದ ಹೊರಬಂದ ಕೂಡಲೇ ಅಲ್ಲಿ ನಾಯಕ ಸಮುದಾಯಕ್ಕೆ, ಲಿಂಗಾಯತ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ, ಎಲ್ಲ ಸಮುದಾಯಕ್ಕೆ ಕೂಡ ಕೊಡುವಂತೆ ದಲಿತ ಸಮುದಾಯ ಕೂಡ ಸ್ಥಾನಮಾನವನ್ನು ಕೊಡಿಸ್ತಾರೆ ಅನ್ನುವ ಮಾತಂತೂ ಸ್ಪಷ್ಟವಾಗಿದೆ. ಕೊನೆಯ ಮಾತು ಹೇಳಿದರು, ನನ್ನ ಕೊನೆಯ ಉಸಿರು ಇರುವ ತನಕ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ಮತ್ತು ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ. ಅದೇನೇ ಆಗಲಿ, ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗಬೇಕು ಅನ್ನುವ ಮಾತನ್ನು ಹೈಕಮಾಂಡ್
ಸ್ಪಷ್ಟವಾಗಿ ತಿರಸ್ಕಾರ ಮಾಡಿರೋಂಥದ್ದು. ಆದರೆ ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗಲಿಕ್ಕಿಲ್ಲ, ರಾಜ್ಯಪಾಲರಂತೂ ಹಾಗೆ ಆಗ್ತಾರೆ ಅನ್ನುವ ಅಭಿಪ್ರಾಯ ಇದೆ. ಕೊನೆಯ ಹಂತಕ್ಕೆ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡಿರುವಂಥ ದೇವರಾಜ ಅರಸು, ಬಂಗಾರಪ್ಪ, ದೇವೇಗೌಡ, ರಾಮಕೃಷ್ಣ ಹೆಗಡೆ ಸೇರಿದಂತೆ ಅನೇಕ ಘಟಾನುಘಟಿಗಳ ಜೊತೆಗೆ ಕೆಲಸ ಮಾಡಿದಂಥವ್ರು ಯಾರು ಸಿದ್ದರಾಮಯ್ಯ. ಯಾಕೆಂದರೆ ಜನತಾ ಪರಿವಾರದಿಂದ ಜೊತೆಗೆ ಬಂದಂಥವ್ರು, ಬೊಮ್ಮ ಜೊತೆ ಕೆಲಸ ಮಾಡಿದಂಥವ್ರು. ಆದರೆ ಇವತ್ತು ಕೋಮುವಾದಿಗಳ ವಿರುದ್ಧ ತೊಡೆತಡ್ತಿರೋಂಥದ್ದು ಅತ್ಯಂತ ಪ್ರಬಲವಾಗಿರುವಂಥ ಮಾತು. ಅದೇನೇ ಆಗಲಿ, ಸಿದ್ದರಾಮಯ್ಯನವರು ಅವರು ಇವತ್ತಿನಿಂದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಂತರ ಇವರ ಪಾತ್ರ ಹೆಂಗಿರುತ್ತೆ, ಹೈಕಮಾಂಡ್ ಅಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ಬರಾಗಿರ್ತಾರೆ ಅನ್ನುವ ಮಾತು ಎಲ್ಲ ಕಡೆ ಕೇಳ ಬರ್ತಾ ಇದೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ. ನಾನು ಮಾತೇಶ್ ಅರಸ್.